ದರ್ಶನ್ ಅಂಡ್ ಗ್ಯಾಂಗ್ಗೆ ಶಾಕಿಂಗ್ ನ್ಯೂಸ್. ಜಾಮೀನು ಪ್ರಶ್ನಿಸಿ ಪೊಲೀಸರಿಂದ ಸುಪ್ರೀಂಗೆ ಅರ್ಜಿ. ಹೈಕೋರ್ಟ್ ಬೇಲ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ, ಡೆವಿಲ್ಗೆ ಬಂಧನ ಭೀತಿ. ಒಂದು ಜೀವವನ್ನ ತೆಗೆದು ನಾನು ಬೇಲ್ ಮೇಲೆ ಆಚೆ ಇದ್ದೀನಿ ಅನ್ನುವ ಪರಿಜ್ಞಾನವನ್ನು ಕೂಡ ಮರೆತು ತನ್ನ ಕನಸಿನ ಡೆವಿಲ್ ಶೂಟಿಂಗ್ ಸಿನಿಮಾದ ಸಲುವಾಗಿ ವಿದೇಶಕ್ಕೆ ತೆರಳಿರುವ ದರ್ಶನ್ ತೂಗುದೀಪ್ ಫೋಟೋ ರೀಲ್ಸ್ ಗಳಲ್ಲಿ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಬಿಂದಾಸ್ ಆಗಿ ಕುಣಿದು ಕುಪ್ಪಳಿಸಿದ್ದಾರೆ. ಇತ್ತ ಹೈಕೋರ್ಟ್ ನೀಡಿದ್ದಂತಹ ಜಾಮೀನನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ರಾಜ್ಯ ಪೊಲೀಸ್ ಇಲಾಖೆಯ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಿತು. ಜಸ್ಟಿಸ್ ಜೆ.ಬಿ. ಪರ್ದಿವಾಲಾ ಅವರ ಪೀಠದಲ್ಲಿ ಈ ಅರ್ಜಿಯನ್ನ ವಿಚಾರಣೆ ಮಾಡಲಾಯಿತು. ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಜಾಮೀನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಅಂತ ನ್ಯಾಯಮೂರ್ತಿ ಪರ್ದಿವಾಲಾ ಆಕ್ಷೇಪಿಸಿದ್ರು. ಈ ಬಗ್ಗೆ ಏನು ಹೇಳ ಬಯಸ್ತೀರಿ ಅಂತ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಪ್ರಶ್ನಿಸಿದ್ರು. ಹೈಕೋರ್ಟ್ ಆದೇಶವನ್ನ ಹೇಗೆ ನೀಡಿದೆ ಎನ್ನುವುದನ್ನು ನೀವು ಗಮನಿಸಬಹುದು ಅಂತ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಹೇಳ್ತು. ಈ ಮೂಲಕ ಹೈಕೋರ್ಟ್ ನಟ ದರ್ಶನ್ ಹಾಗೂ ಉಳಿದವರಿಗೆ ಜಾಮೀನು ನೀಡಿರುವುದಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಎರಡು ಕಡೆಯಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಜುಲೈ 22ರಂದು ಪ್ರಕರಣದ ಸಂಬಂಧ ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸುವುದಾಗಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ತಿಳಿಸಿದೆ. ಎರಡೂ ಕಡೆಯ ವಕೀಲರಿಗೆ ವಾದಗಳನ್ನ ಸಿದ್ಧಪಡಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಸುಪ್ರೀಂ ಕೋರ್ಟ್ನ ಈ ಮಹತ್ವದ ನಿರ್ಧಾರದಿಂದ ಹೈಕೋರ್ಟ್ನಿಂದ ಸಿಕ್ಕಿರುವ ಜಾಮೀನನ್ನ ಉಪಯೋಗಿಸಿಕೊಂಡು ಬಿಂದಾಸ್ ಆಗಿ ಹೊರಗಡೆ ಓಡಾಡ್ತಿರುವಂತಹ ದರ್ಶನ್ಗೆ ಇದೇ ತಿಂಗಳು 22 ಬಹಳ ನಿರ್ಣಾಯಕ ದಿನ. ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಹಾಗೂ ಇನ್ನಿತರ ಸಹಚರರಿಗೂ ಕೂಡ ಇದೇ ದಿನದಂದು ಕಾದಿದೆಯ ಕಂಟಕ. 2024ರ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನನ್ನ ನೀಡಿತು. ಆದರೆ ಅದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ದರ್ಶನ್ ಸೇರಿ ಪವಿತ್ರ ಗೌಡವು ಸೇರಿದಂತೆ 7 ಆರೋಪಿಗಳ ಜಾಮೀನುಗಳನ್ನು ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ಗೆ. ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ, ಆದ ಕಾರಣ ಅವರು ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರುವ ಸಾಧ್ಯತೆ ಇದೆ. ಆ ಕಾರಣದಿಂದ ಅವರಿಗೆ ನೀಡಿರುವ ಜಾಮೀನನ್ನ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿತ್ತು. ಹೈಕೋರ್ಟ್ ನೀಡಿರುವ ಬೇಲನ್ನ ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಲಾಗಿತ್ತು. ಕೋರ್ಟ್ ಯಾವ ಆದೇಶ ನೀಡಲಿದೆ ಅಂತ ಎಲ್ಲರೂ ಕಾತುರರಾಗಿ ಕಾದಿದ್ರು. ಆದರೆ ಸುಪ್ರೀಂ ಕೋರ್ಟ್ ರಾಜ್ಯ ಹೈಕೋರ್ಟ್ ನೀಡಿರುವ ತೀರ್ಪಿಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಇದರೊಂದಿಗೆ ಬಿಂದಾಸ್ ಆಗಿ ಡೆವಿಲ್ ಶೂಟ್ ನಲ್ಲಿ ಓಡಾಡಿಕೊಂಡಿದ್ದಂತಹ ದರ್ಶನ್ಗೆ ಡವಡವ ಶುರುವಾಗಿದೆ. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಅರೆಸ್ಟ್ ಆಗುವುದಕ್ಕೂ ಮುನ್ನ ದರ್ಶನ್ ಅವರು ದಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಆದರೆ ಅವರ ಬಂಧನದ ಬಳಿಕ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕಿದ್ರು. ಮಗನ ಸಾವಿನ ಚಿಂತೆಯಲ್ಲಿದ್ದ ರೇಣುಕಾಸ್ವಾಮಿ ತಂದೆ ತಾಯಿಗಳಿಗೆ ಮಗನಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಚಿಂತೆಯಾದ್ರೆ ದಿ ಡೆವಿಲ್ ನಿರ್ಮಾಪಕರಿಗೆ ಡೆವಿಲ್ ಸಿನಿಮಾ ಯಾವಾಗ ಮುಗಿದು ಪ್ರದರ್ಶನಗೊಳ್ಳುತ್ತೆ ಅನ್ನೋ ಚಿಂತೆ. ಜಾಮೀನು ಸಿಕ್ಕರೂ ಕೂಡ ದರ್ಶನ್ ಅವರು ಬೆನ್ನು ನೋವಿನಿಂದ ಬಳಲುತ್ತಿದ್ದ ಕಾರಣ ಚಿತ್ರೀಕರಣ ಪುನಃ ಶುರುವಾಗಲು ಸ್ವಲ್ಪ ದಿನ ವಿಳಂಬವಾಗಿತ್ತು. ಈಗ ತಾನೇ ಬೇಲ್ ಸಿಕ್ಕಿರೋದ್ರಿಂದ ತಕ್ಷಣಕ್ಕೆ ಸಿನಿಮಾ ಶೂಟಿಂಗ್ಗೆ ಇಳಿದ್ರೆ ನ್ಯಾಯಾಲಯದ ಹಾಗೂ ಜನರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತೆ ಅಂತ ಬೆನ್ನು ನೋವು, ಆ ನೋವು, ಈ ನೋವು ಅಂತ ಸ್ವಲ್ಪ ದಿನ ಹಾಸ್ಪಿಟಲ್ ಮನೆ ಸುತ್ತಾಡಿದಂತಹ ದರ್ಶನ್ ರವರು ದಿ ಡೆವಿಲ್ ಸಿನಿಮಾದ ಶೂಟಿಂಗ್ ಸಲುವಾಗಿ ವಿದೇಶಕ್ಕೆ ತೆರಳಲು ಕೋರ್ಟ್ ಅನುಮತಿ ನೀಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ನ್ಯಾಯಾಲಯ ಇತ್ತೀಚೆಗೆ ಕೂಡ ಅನುಮತಿ ನೀಡಿತ್ತು. ದರ್ಶನ್ ಅವರು ದಿ ಡೆವಿಲ್ ಸಿನಿಮಾ ತಂಡದ ಜೊತೆ ವಿದೇಶಕ್ಕೆ ತೆರಳಿ ಹಲವಾರು ಫೋಟೋಗಳು ಹಾಗೂ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಒಬ್ಬ ಕೊಲೆ ಆರೋಪಿ ಈ ಮಟ್ಟಿಗೆ ಬೇಲ್ ಸಿಕ್ಕಿದ ನಂತರ ಬಿಂದಾಸ್ ಆಗಿ ಓಡಾಡ್ತಿರೋದನ್ನ ನೋಡಿ ಒಬ್ಬ ವ್ಯಕ್ತಿಯನ್ನ ಇದ್ದಕ್ಕಿದ್ದಂತೆ ಇಲ್ವಾಗಿಸೋದು ಇಷ್ಟೊಂದು ಈಸಿನಾ? ಮಾನವೀಯತೆ ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಸಮಾಜದಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನ ಹೊಂದಿರುವ ವ್ಯಕ್ತಿಗಳು. ಅದು ಹೇಗೆ ಬೇಲ್ ಸಿಕ್ಕು ಇವರು ಈ ರೀತಿ ಬಿಂದಾಸಾಗಿ ಓಡೋಡಕ್ಕೆ ಸಾಧ್ಯ ಅಂತ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ರು. ಇದನ್ನೇ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಇಂದು ಸುಪ್ರೀಂ ಕೋರ್ಟ್ನ ಪೀಠದ ಮುಂದೆ ಬಂದಂತಹ ಈ ಜಾಮೀನು ರದ್ದುಗೊಳಿಸುವ ವಿಚಾರಣೆಯನ್ನ ದರ್ಶನ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ನಡೆಸಿಕೊಡ್ಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಇಂದು ಕಪಿಲ್ ಸಿಬಲ್ ರವರು ದರ್ಶನ್ ಪರ ವಾದವನ್ನ ಮಾಡಿದ್ರು. ಇದೇ ವೇಳೆ ಸುಪ್ರೀಂ ಕೋರ್ಟ್ ದರ್ಶನ್ ರವರ ಹಳೆಯ ಪ್ರಕರಣಗಳ ವಿವರವನ್ನ ಕೇಳಿದೆ. ಈ ಹಿಂದೆ ದರ್ಶನ್ ಕೂಡ ಹಲವಾರು ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿದ್ರು. ಸುಪ್ರೀಂ ಕೋರ್ಟ್ ಆ ವಿಷಯಗಳಲ್ಲಿ ಕಣ್ಣಿಟ್ಟಿದ್ದು ಈಗ ದರ್ಶನ್ಗೆ ಅದೇ ಮುಳುವಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರವು ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ದ ಬಹುತೇಕ ದಾಖಲೆಗಳನ್ನ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ದರ್ಶನ್ ಜಾಮೀನನ್ನ ಯಾಕೆ ರದ್ದು ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಹಾಕಿದೆ.
ನ್ಯಾಯಮೂರ್ತಿಗಳ ಈ ಪ್ರಶ್ನೆಗೆ ತಬ್ಬಿಬ್ಬಾದಂತಹ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ರವರು ದರ್ಶನ್ ರವರನ್ನ ಬಚಾವ್ ಮಾಡಲು ಅಕ್ಷರಶಃ ಹೆಣಗಾಡಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ. ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್. ಪ್ರಮುಖ ಆರೋಪಿಯಾಗಿರುವ ದರ್ಶನ್ ರವರು ಸಾರ್ವಜನಿಕವಾಗಿ ಒಬ್ಬ ಮುಖ್ಯ ಸಾಕ್ಷ್ಯಾಧಾರನ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಅಂತ ಸರ್ಕಾರಿ ಪರ ವಕೀಲರು ವಾದ ಮಾಡಿದ್ರು. ಇದೆಲ್ಲವನ್ನ ಗಮನಿಸಿದ್ರೆ ಪ್ರಭಾವವನ್ನ ಬಳಸಿ ದರ್ಶನ್ ರವರು ಸಾಕ್ಷ್ಯ ನಾಶಕ್ಕೆ ಮುಂದಾಗ್ತಿದ್ದಾರೆ ಅಂತ ಸರ್ಕಾರಿ ಪರ ವಕೀಲರು ವಾದ ಮಂಡಿಸಿದ್ರು. 262 ಸಾಕ್ಷಿಗಳ ವಿಚಾರಣೆಯಲ್ಲಿ ದರ್ಶನ್ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ರವರು ವಾದ ಮಂಡಿಸಿದ್ರು. ಈ ಎಲ್ಲ ವಾದ ವಿವಾದವನ್ನ ಪರಿಶೀಲಿಸಿದ ನ್ಯಾಯಮೂರ್ತಿಗಳು ಇದೇ ತಿಂಗಳು ಜುಲೈ 22ರಂದು ಪೂರಕ ದಾಖಲೆಗಳೊಂದಿಗೆ ಮತ್ತೆ ವಾದವನ್ನ ಮಂಡಿಸಿ ಅಂತ ಹೇಳಿದ್ರು. ಹೈಕೋರ್ಟ್ನ ಆದೇಶದ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಹೇಗಾದ್ರೂ ಜಾಮೀನು ನೀಡಲೇಬೇಕು ಅಂತ ದಾವಾಂತದಲ್ಲಿ ಆದೇಶ ಮಾಡಿದಂತಿದೆ ಅಂತ ಅಭಿಪ್ರಾಯವನ್ನ ಪಟ್ಟಿತು. ಸದ್ಯ ಬೀಸೋ ತೊಣ್ಣೆಯಿಂದ ತಪ್ಪಿಸ್ಕೊಂಡೆ ಅಂತ ಬೇಲ್ ತಗೊಂಡು ಹೊರಬಂದ ದಾಸಾಗೆ ಮತ್ತೆ ಕತ್ತಲೆಯ ಕಂಟಕ ಶುರುವಾಗಿದೆ. ದರ್ಶನ್ ರವರ ಹಳೆ ಕಿತಾಪತಿಗಳನ್ನ ಕೆದಕಿರುವ ಸುಪ್ರೀಂ ಕೋರ್ಟ್ ಅದೇ ಈಗ ದರ್ಶನ್ಗೆ ಮುಳುವಾಗುವ ಸಾಧ್ಯತೆ ಇದೆ. ಸರ್ಕಾರಿ ಪರ ವಕೀಲರು ಹೇಳಿದ್ದೇನೆಂದ್ರೆ ಹಲ್ಲೆ, ನಿಂದನೆ, ಅರಣ್ಯ ಇಲಾಖೆಯ ಹಲವು ಕೇಸ್ಗಳು ದರ್ಶನ್ ಮೇಲಿವೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿದ್ರು ಕೂಡ ಜೈಲಲ್ಲಿ ಇದ್ಕೊಂಡೇ ಹಲವಾರು ಅಕ್ರಮ ಚಟುವಟಿಕೆಗಳನ್ನ ನಡೆಸಿದ್ದಾರೆ. ಈ ಎಲ್ಲ ದಾಖಲೆಗಳನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ ಅಂತ ಸಮರ್ಥ ವಾದವನ್ನ ಮಂಡಿಸಿದ್ರು. ಈ ವಾದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಸರ್ಕಾರಿ ವಕೀಲರು ಹಳೆ ಕೇಸ್ಗಳ ಮಾಹಿತಿಯನ್ನ ಸಲ್ಲಿಸಬೇಕು. ಆರೋಪಿ ಪರ ವಕೀಲರು ಹೆಚ್ಚುವರಿ ವಾದಗಳಿದ್ರೆ ಮಾಡಬಹುದು. ನಿಮ್ದೇನಾದ್ರೂ ಹೆಚ್ಚುವರಿ ವಾದಗಳು ಇದ್ರೆ ಲಿಖಿತ ರೂಪದಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಅಂತ ಹೇಳಿದ್ರು. ದರ್ಶನ್ ಮತ್ತು ಪವಿತ್ರ ಗೌಡ A1 A2 ಜೊತೆಗೆ ಉಳಿದ ಆರೋಪಿಗಳ ಪರ ವಾದಕ್ಕೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಇದಿಷ್ಟು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತಹ ದಾಸನ ಜಾಮೀನು ಅರ್ಜಿ ವಿಚಾರಣೆ. ಜುಲೈ 22ರಂದು ಮತ್ತಷ್ಟು ವಿಸ್ತೃತ ಚರ್ಚೆಗಳು ಸುಪ್ರೀಂ ಕೋರ್ಟ್ ನ ಮುಂದೆ ಬರಲಿವೆ. ಸರ್ಕಾರಿ ವಕೀಲರು ದರ್ಶನ್ ವಿರುದ್ಧ ಮತ್ತಿನ್ಯಾವ ಹೊಸ ದಾಖಲೆಗಳನ್ನ ತರ್ತಾರೋ ನೋಡ್ಬೇಕು. ಸರ್ಕಾರಿ ಪರ ವಕೀಲರು ಹಾಗೂ ದರ್ಶನ್ ಪರ ವಕೀಲರು ಇಬ್ಬರಿಗೂ ಕೂಡ ಸುಪ್ರೀಂ ಕೋರ್ಟ್ ಸಮರ್ಥ ವಾದವನ್ನ ಜುಲೈ 22ರಂದು ಮಂಡಿಸುವಂತೆ ಸೂಚನೆ ನೀಡಿದೆ. ಸದ್ಯ ಬಚಾವಾದೆ ಅಂತ ಬಿಂದಾಸ್ ಆಗಿ ಶೂಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಂತಹ ದಾಸನಿಗೆ ಜುಲೈ 22ರ ಡವಡವ ಶುರುವಾಗಿದೆ. ಇತ್ತ ದೇವರು ದೇವಸ್ಥಾನ ರೀಲ್ಸು ಅಂತ ಸುತ್ತಾಡ್ತಿದ್ದಂತಹ ಪವಿತ್ರ ಗೌಡಗೂ ಕೂಡ ಜುಲೈ 22ರಂದು ಏನಾಗುತ್ತೋ ಏನೋ ಅನ್ನುವ ಭಯ ಶುರುವಾಗಿದೆ. ಒಟ್ನಲ್ಲಿ ಇಂದು ರಾಜ್ಯ ಸರ್ಕಾರದ ಪರ ವಕೀಲರು ಸುಬ್ಬಿಗೆ ಫುಲ್ಲು ಟೆನ್ಷನ್ ತಂದಿಟ್ಟಿದ್ದಂತೂ ನಿಜ. ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತಹ ಈ ವಾದ ವಿವಾದದಿಂದ ಕೊಂಚ ನೆಮ್ಮದಿಯಾಗಿದ್ದಾರೆ ರೇಣುಕಾಸ್ವಾಮಿಯ ಪೋಷಕರು ಮತ್ತು ಹೆಂಡತಿ. ಎಲ್ಲರ ಚಿತ್ತ ಜುಲೈ 22ರತ್ತ. ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ BN TV ಕನ್ನಡ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ.